ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಟ್ವಿಸ್ಟ್ ಕೂಡ ಇದೆ. ನಮ್ಮ ಭೂಮಿಗೆ ಅಜಿತ್ ಅವರು ಮಲ್ಲಿಗೆನ ಮುಡಿಸ್ತಾರೆ. ಅದು ಎಲ್ಲಿ? ಭೂಮಿ ಮನೆಗೆ ಬಂದ್ಲಾ? ಹಾಗಾದರೆ ಎಲ್ಲಿದ್ದಾಳೆ ಭೂಮಿ? ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಅಜಿತ್ ಅವರು ಮನೆಯಲ್ಲಿ ಎಲ್ಲರೂ ಅಂಜು ಬರ್ತಡೇನ ಆಚರಿಸಿರ್ತಾರೆ. ಅಂಜು ಬರ್ತಡೇ ಆಚರಿಸಿರೋದ್ರಿಂದ ಸಂಗೀತ ಬಹಳ ಬೇಜಾರಲ್ಲಿ ಇರ್ತಾರೆ. ಏನಿದು, ಯಾಕಮ್ಮ ಇಷ್ಟೊಂದು ಡಲ್ಲಾಗಿದೆಯಾ, ಏನಾಯಿತು ಅಂತ ಕೇಳ್ತಾರೆ. ಅಲ್ಲ ಕಣೋ, ನೋಡು, ನಾವೆಲ್ಲರೂ ಇಷ್ಟು ಖುಷಿಯಿಂದ ಬರ್ತಡೇನ ಆಚರಣೆ ಮಾಡ್ತಾಯಿದ್ದೀವಿ. ವಿಧವಾದ ಊಟಗಳನ್ನೆಲ್ಲ ಮಾಡ್ತಾಯಿದ್ವಿ. ಆದರೆ ಪಾಪ ಭೂಮಿ ಒಬ್ಬಳೇ ಅಲ್ವಾ ಅಲ್ಲಿ, ಪಾಪ ಕಣೋ ಅವಳನ್ನು ತುಂಬ ನೋಡಬೇಕು ಅನಿಸ್ತಿದೆ ಕಣೋ ಅಜಿತ ಅವಳನ್ನ ಹೇಗಾದರೂ ಮಾಡಿ ಭೇಟಿ ಮಾಡೋಕ್ಕೆ ಕರ್ಕೊಂಡೋಗೋ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಆಗ ನಮ್ಮ ಅಜಿತ್ ಕೂಡ ಹೇಳ್ತಾರೆ, ಆಯ್ತು ಅಮ್ಮ, ಸರಿ ಆಯಿತು ತಗೋ, ಹೇಗೂ ವೀಕ್ಲಿ ಒನ್ಸ್ ಅವಳನ್ನು ಮೀಟ್ ಮಾಡೋಕ್ಕೆ ಅವಕಾಶ ಇದೆ, ಕರ್ಕೊಂಡು ಹೋಗ್ತೀನಿ ಅನ್ನಷ್ಟಗಾಗಲೇ ಆಲ್ರೆಡಿ ನಮ್ಮ ಶ್ರವಣ ಈಗಾಗಲೇ ಆ ಕೆಲಸನ ಮಾಡಿಬಿಟ್ಟಿದ್ದಾನೆ. ಅಂದ ತಕ್ಷಣ ಏನು ಹೇಳ್ತಿದ್ದೀರಾ ನೀವು ಅಂದ ತಕ್ಷಣ ಶ್ರವಣ ಎಲ್ಲ ಹೌದು, ಯಾಕಂತಂದರೆ ವಾರಕ್ಕೊಂದು ಸರಿ ಮೀಟ್ ಮಾಡೋ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪರ್ಮಿಷನ್ ತೊಗೊಂಡಿದ್ದೇನೆ. ಅಂದ ತಕ್ಷಣ ಶ್ರವಣ ನಾನು ಕರ್ಕೊಂಡೋಗೋ, ಪ್ಲೀಸ್ ನಾನು ಕರ್ಕೊಂಡೋಗೋ ಅಂತ ಹೇಳಿದ ತಕ್ಷಣ ಭವನ್ ನಾನು ಕೂಡ ಬರ್ತೀನಿ ಅಂತ ದೇವಯಾನಿ ಹೇಳ್ತಾಳೆ. ಅದೆಲ್ಲ ಆಗೋದಿಲ್ಲ, ಇಲ್ಲಿ ಫಿಕ್ಸ್ ಆಗಿದೆ, ಶ್ರವಣ ಸಂಗೀತ ಜೊತೆಗೆ ಅದಕ್ಕೆ ನೋಡೋಕೆ ನಾನು ಬರ್ತೀನಿ ಅಂತ ನಚ್ಚಿ ಹೇಳ್ತಾನೆ. ಅದೇಗೋ ಆಗುತ್ತೆ, ಶ್ರವಣ ಸಂಗೀತ ಮತ್ತು ಅಜಿತ್ ಹೋಗ್ತಾರೆ, 3 ಜನ ನೋಡೋಕ್ಕೆ. ಇಬ್ಬರಿಗೆ ಅವಕಾಶ ಇತ್ತು, ಆದರೆ ಒಬ್ಬರಿಗೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 3 ಜನ ಹೋಗೋಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಮನೆಯಲ್ಲಿ ಖುಷಿಯಿಂದ ಮಾತಾಡ್ತಾ ಏನಾಗುತ್ತೆ ಅಂತಂದರೆ, ಭೂಮಿ ಬಗ್ಗೆ ಚರ್ಚೆ ಮಾಡದಿರೋ ದಿನಗಳೇ ಇಲ್ಲ ಅವ್ರ ಮನೇಲಿ. ಯಾವಾಗಲೂ ಚರ್ಚೆ ಮಾಡ್ತಾನೆ ಇರ್ತಾರೆ. ಭೂಮಿ ಇಲ್ಲ ಅಂದರೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ, ಭೂಮಿ ಮನೇಲಿಲ್ಲ ಅಂದರೆ ನನಗೇನೋ ಒಂಥರ ಅನ್ನಿಸ್ತಿದೆ ಕಣೋ, ಅವಳು ಹೋಗಿ 1 ವಾರ ಆಗಿದೆ ಅಷ್ಟೇ, ನನಗೆ ನೋಡಿದ್ರೆ 1 ವರ್ಷಗಟ್ಟಲೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಗೀತಮ್ಮ ಕೂಡ ಇದೇ ರೀತಿ ಮಾತಾಡ್ತಿರ್ತಾರೆ. ಆದರೆ ಶಾರದಮ್ಮ ಮಾತ್ರ ಹೂ ಕಟ್ತಾ ಇರ್ತಾಳೆ. ಈ ಹೂ ಕಟ್ಟ ಕತೆ ಇನ್ನೂ ಮುಗಿತಾನೆ ಇಲ್ಲ. ಇವತ್ತು ಎಂಡಾಗುತ್ತೆ. ಏನಪ್ಪ ಅಂತಂದರೆ, ಅಮ್ಮ ಅಂತ ಜೋರಾಗಿ ಕೂಗ್ತಾರೆ ಸಂಗೀತ. ಏನಾಯಿತು ಸಂಗೀತ? ಅಮ್ಮ ನೋಡಮ್ಮ, ಅಲ್ಲಿ ನಮ್ಮ ಶಾರದಾ ಹೂ ಕಟ್ತಿದ್ದಾಳಮ್ಮ, ಅವಳಿಗೆ ಇಷ್ಟವಾದ ಮಲ್ಲಿಗೆ ಹೂವು ಅಂದಾಗ, ಹೌದು ಸಂಗೀತ, ನಾನು ಆಗಲೇ ನೋಡಿದೆ, ಅವಳೇ ಗಿಡದಲ್ಲಿ ಹೋಗಿ ಕಟ್ಕೊಂಡು ಬಂದು ಕಟ್ತಾ ಇದ್ದಾಳೆ. ನಾನು ಶ್ರವಣ್ಗೆ ಹೇಳೋಣ ಅಂತ ರೂಮ್ ಹತ್ರ ಹೋಗ್ತಾ ಇದ್ದೆ, ಅಷ್ಟರಲ್ಲೇ ನೀನು ಬಂದ್ಬಿಟ್ಟೆ ಅಂದ ತಕ್ಷಣ ಅತ್ತೆ ಮುಖದಲ್ಲಿ ಎಷ್ಟು ನಗಿದೆಯಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಹೂ ಕಟ್ತಿದ್ದೀರಲ್ವಾ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಮಾತಾಡ್ತಿರ್ತಾರೆ. ಆಗ ಅಜಿತ್ ನಚ್ಚಿಗೆ ಹೇಳ್ತಾನೆ, ಹೌದು ನಚ್ಚಿ, ಎಲ್ರಿಗೂ ಅತ್ತೆ ಹೂ ಕಟ್ಟೋದು ಮಾತ್ರ ಕಾಣಿಸ್ತಾ ಇದೆ, ಆದರೆ ನನಗೆ ಅವರು ಹಳೆ ನೆನಪು ಬರ್ತಾ ಇದೆ ಅಂತ ಅನಿಸ್ತಿದೆ ಅಂತ ನಚ್ಚಿ ಕೂಡ ಹೇಳ್ತಾನೆ. ಹೌದು ಬ್ರೋ, ಅತ್ತೆಗೆ ಹಳೆ ನೆನಪಿಗೆಲ್ಲ ಬರುತ್ತೆ, ಅವರು ತಮ್ಮ ಒಂದು ಫ್ಲ್ಯಾಶ್ ಬ್ಯಾಕನ್ನು ಏನಂತಂದರೆ ಜ್ಞಾಪಕ ಮಾಡ್ಕೊಳ್ತಿದ್ದಾರೆ ಅಂತ ನಚ್ಚಿ ಕೂಡ ಹೇಳ್ತಾನೆ. ಹೌದು, ಆಗೇನಾದರೂ ಆಗ್ಬಿಟ್ಟು ಅವರ ಈ ಸ್ಥಿತಿಗೆ ಕಾರಣ ಯಾರು ಅಂತ ನನಗೆ ಗೊತ್ತಾದರೆ ನಾನು ಮಾತ್ರ ಖಂಡಿತ ಅವ್ರನ್ನ ಸುಮ್ಮನೆ ಬಿಡಲ್ಲ ನಚ್ಚಿ, ಅವ್ರು ಯಾರಾದರೂ ಸರಿ ಅಂತ ಹೇಳ್ಬಿಟ್ಟು ತುಂಬ ಕೋಪ ಮಾಡ್ಕೋತಾರೆ. ಹೌದು ಬ್ರೋ, ಅತ್ತೆ ಪರಿಸ್ಥಿತಿಗೆ ಯಾರು ಕಾರಣನೋ ಏನೋ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಸುಮ್ಮನೆ ಆಗ್ತಾನೆ. ಏನು ಎಲ್ಲರೂ ಕೂಡ ನಾನು ನೀನು ಅಂತ ಹೇಳ್ತಾರೆ. ನನ್ನ ತಂಗಿ ನೋಡೋಕೆ ನಾನು ಬರ್ತೀನಿ ಅಂತ ಯಾರು ಹೇಳ್ತಾರೆ, ಸತ್ಯಣ್ಣ. ಆದರೆ ಅದು ಹೇಗಾಗುತ್ತೆ, 3 ಜನಕ್ಕೆ ಮಾತ್ರ ಪರ್ಮಿಷನ್ ಅಂತ ಹೇಳ್ಬಿಟ್ಟು 3 ಜನ ಹೋಗೋಕ್ಕೆ ರೆಡಿ ಆಗ್ತಾರೆ. ಭೂಮಿಗೆ ಇಷ್ಟ ಆಗಿರ್ತಕ್ಕಂಥ ವಿಧ ತಿಂಡಿ ಎಲ್ಲ ತೊಗೊಂಡೋಗಿರ್ತಾರೆ ಸಂಗೀತ ಅವರು. ಶಾರದಮ್ಮ ಬಂದು ಹೂ ತೊಗೊಂಡು ಕಟ್ಕೊಂಡ್ಬಂದು ಕೊಡ್ತಾರೆ ಭೂಮಿಗೆ ಅಂತ ಹೇಳ್ತಾರೆ. ಶಾರದಾ, ಏನು ಹೇಳ್ತಿದೀಯ ನೀನು ನಮಗೋಸ್ಕರ ಅಂತ? ಒಂದು ದಿನವೂ ಇಷ್ಟೆಲ್ಲ ಮಾಡಿಲ್ಲ, ಇಷ್ಟು ನಿನ್ನ ಮುಖದಲ್ಲಿ ಖುಷಿ ಕೂಡ ನೋಡಿಲ್ಲ, ಎಷ್ಟೊಂದು ಖುಷಿಯಾಗಿದ್ದಾಳೆ, ಭೂಮಿ ಕೊಡೋಕ್ಕೆ ಅಂತ ಹೂ ಕಟ್ಟಿದೆಯಾ ಅಂತ ಹೇಳ್ಬಿಟ್ಟು ಖುಷಿಯಿಂದ ಇಸ್ಕೊಂಡು ಹೋಗ್ತಾರೆ. ಭೂಮಿ ಕೊಡಿ ಅಂತ ಕೂಡ ಹೇಳ್ತಾಳೆ, ಜೋಪಾನವಾಗಿ ತೊಗೊಂಡು ಹೋಗ್ತಾರೆ. ಅಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಏನಾಗುತ್ತೆ, ಅಜಿತ್ ಭೂಮಿಗೆ ಹೂವು ಮುಡಿಸ್ತಾನೆ. ಹೂವು ಮುಡಿಸಿದ್ಮೇಲೆ ಏನಾಗುತ್ತೆ, ಶಾರದಮ್ಮ ಕೊಟ್ಟಿರೋ ಹೂ ಅಂತ ಮುಡಿಸ್ತಾನೆ. ಮತ್ತು ಮುಂದೆ ಏನಾಗುತ್ತೆ, ಸಂಗೀತ ಹೋದ್ಮೇಲೆ ಸಂಗೀತ ಮತ್ತು ಅಜಿತ್ ಮತ್ತು ಭೂಮಿ ಮಾತಾಡೋ ವಿಷಯ ಗೊತ್ತಾಗುತ್ತಾ? ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ. ಶಾರದಮ್ಮ ಕೊಟ್ಟಿರೋ ಹೂನ ಮುಡಿಸ್ತಾರೆ, ತುಂಬ ಹ್ಯಾಪಿಯಾಗೇ ಇರ್ತಾರೆ. ಆದರೆ ಮತ್ತೆ ಇಲ್ಲಿ ಏನಂತಂದರೆ ಇಬ್ಬರು ಮಧ್ಯೆ ಸಮಸ್ಯೆ ಕೂಡ ಎದುರಾಗುತ್ತೆ. ಆ ಸಮಸ್ಯೆನ ತಂದೊಡ್ದವ್ರು ಯಾರು? ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.